ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MGR ಕಿಚನ್ಗೆ ಸ್ವಾಗತ. ನಾವಿವತ್ತು ನಿಮಗೆ ಡಿಫ್ರೆಂಟಾಗಿ ಕ್ಯಾಬೇಜ್ ಚಪಾತಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ. ಒಂದೇ ರೀತಿಯಾಗಿ ಚಪಾತಿನ ತಿಂದು ಬೇಜಾರಾದಾಗ ಅಥವಾ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆಲ್ಲ ಹಾಕಾಕಿದ್ದು ಭಾಳ ಈಸಿ ಆದಂಥ ಟೇಸ್ಟಿ ಆದ ಚಪಾತಿ ಇದು. ಇದನ್ನು ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಈಗ ಕ್ಯಾಬೇಜ್ ಚಪಾತಿ ಮಾಡೋಕ್ಕೆ ಒಂದು ಮೀಡಿಯಮ್ ಸೈಜಿನ ಕ್ಯಾಬೇಜನ್ನ ಈ ರೀತಿ ಪೀಸ್ ಮಾಡಿ ಕಟ್ ಮಾಡ್ಕೊಂಡಿವಿ. ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಂಡೈತಿ. ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನೀರದೇನು ಹಾಕೋಂಗಿಲ್ಲ, ಹಂಗೆ ಕ್ಯಾಬೇಜ್ನ ಏನು ಮಾಡಬೇಕು, ಉಲ್ಟಾ ತಿರುಗಿಸಿ ತರಿತರಿಯಾಗಿ ರುಬ್ಕೋಬೇಕಿದೆ. ಈ ರೀತಿ ಸಣ್ಣಗೆ ಆಗ್ಬೇಕು ನೋಡಿರಿ, ಭಾಳ ಪೇಸ್ಟು ಆಗಬಾರ್ದು. ಈ ರೀತಿ ತರಿತರಿಯಾಗಿ ಬರಬೇಕದು. ಆಮೇಲೆ ಒಂದೇ ಸಲಕ್ಕೆ ಮಿಕ್ಸಿಗೆ ಅಷ್ಟು ಹಿಡಿಯಂಗಿಲ್ಲ, ಅದಕ್ಕೆ ಒಂದು 2 ಟ್ರಿಪ್ ಮಾಡಿ ಹಾಕೊಳಕತ್ತೀವಿ ನಾವೀಗ. ಒಮ್ಮೆ ಹಾಕ್ಕೊಂಡ್ರದ್ದು ಈ ರೀತಿ ಬರೋಂಗಿಲ್ಲ, ಅದಕ್ಕೆ ಸ್ವಲ್ಪ 2 ಟ್ರಿಪ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ಸಣ್ಣಂಗೆಲ್ಲ ರುಬ್ಕೋಬೇಕು. ಹಾಗೇನೆ ಕೈ ಹತ್ತೋಂಗೆ ದಪ್ಪ ಒಂದು ಪೀಸ್ ಏನೇ ಸಿಕ್ತಂದ್ರೆ ತೆಗೆದು ನೀವು ಈಗ ತಕ್ಕೋಬೋದು. ಅದನ್ನೀಗ ಕೆಳಗಡೆ ಗಡ್ಡಿ ಪೋರ್ಷನ್ ಬರುತ್ತೆ, ಅದು ಹಂಗೆ ದಪ್ಪನ ಪೀಸ್ ಉಳಿದಿತ್ತಂದ್ರೆ ಅವನ್ನೆಲ್ಲ ಆರಿಸ್ಕೊಂಡು ಈಗ ಸಪ್ರೇಟ್ ಮಾಡ್ಕೊಂಡು ಇಟ್ಕೋಬೋದು. ನೆಕ್ಸ್ಟ್ ಇದನ್ನು ಒಗ್ಗರಣೆ ಹಾಕಿ ತಾಳಿಸ್ಕೊಳ್ಳೋದು. ಒಂದು ಬಾಗಿ ಒಳಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಕಾಯ್ದಿಟ್ಕೊಂಡು, ಎಣ್ಣೆ ಕಾದ್ಮೇಲೆ ಜೀರಿಗೆ, ಒಂದು ಸ್ವಲ್ಪ ಹಿಂಗೆ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಹಿಂಗೆ ಯಾಕೆ ಹಾಕ್ಕೊಂಡಿವಿ ಅಂದರೆ ಕೆಲವೊಬ್ಬರು ಕ್ಯಾಬೇಜ್ ವಾಸನೆ ಆಗ್ತಿರಂಗಿಲ್ಲ, ಹಂಗಿದ್ದಾಗ ಹಿಂಗೆ ಹಾಕ್ಕೊಂಡ್ರೆ ಆ ಫ್ಲೇವರ್ ಕಂಟ್ರೋಲ್ ಆಕತ್ತವೆ. ಆಮೇಲೆ ಇಲ್ಲಿ ಎಣ್ಣೆ ಒಳಗೆ ತಾಳಿಸ್ತೀವಲ್ಲ, ಹಿಂಗಾಗಿ ಕ್ಯಾಬೇಜ್ ಹಸಿ ವಾಸನೆ ಹೋಗಿ ಬರ್ತದೆ. ಈಗ ಕ್ಯಾಬೇಜ್ ಏನು ಮಿಕ್ಸಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕು, ಹಸಿ ವಾಸನೆ ಎಲ್ಲ ಹೋಗ್ತೈತಿ. ಆಮೇಲೆ ಸಾಫ್ಟಾಗಿ ಬರ್ತದೆ ಅಂತ ಕ್ಯಾಬೇಜ್. ಇದನ್ನು ಒಂದು ಪ್ಲೇಟಿಗೆ ಹಾಕಿ ಆರಕ್ಕೆ ಇಟ್ಕೋಬೇಕು. ಇದು ಪೂರ್ತಿ ಆರಿದ ಮೇಲೆ ಹಿಟ್ಟೊಳಗೆ ಹಾಕಿ ಕಲಿಸ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡೋದ್ರಿಂದ ಒಟ್ಟು ಹಸಿ ವಾಸನೆ ಗೊತ್ತಾಗೋದಿಲ್ಲ ಕ್ಯಾಬೇಜಿಂದ. ಇದು ಈಗ ಇದು ಆರಲಿ ಅಲ್ಲಿವರೆಗೂ ನಾವು ಇಲ್ಲಿ ಒಂದು 2 ಬೌಲ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿವಿ. ಅದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಅರಿಶಿನ ಪುಡಿ ಒಂದು 2 ಸ್ಪೂನು, ಆಮೇಲೆ ಅಜ್ವಾನ ಅಥವಾ ಓಂಕಾಳು ಅಂತೀವಲ್ಲ ಅದನ್ನು ಸ್ವಲ್ಪ ಕೈ ಒಳಗೆ ಈ ರೀತಿ ತಿಕ್ಕಿ ಹಾಕಿದರೆ ವಾಸನೆ ಚಲೋ ಬರ್ತದೆ. 1 ಸ್ಪೂನಷ್ಟು ಅಜ್ವಾನ, ಆಮೇಲೆ ಎಳ್ಳು, ಬಿಳಿ ಎಳ್ಳರ ಹಾಕೋಬೋದು ಅಥವಾ ಕರೆ ಎಳ್ಳರ ಹಾಕೋಬೋದು. ಇಲ್ಲೇ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಯೂಸ್ ಮಾಡಕತ್ತೀವಿ. ಈ ಪೇಸ್ಟ್ನ ಅಷ್ಟು ನಾವು ಹೇಳಿದಂಗೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಿ. ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಆಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಮೇಲೆ ಒಂದು 4 ಸ್ಪೂನು ಎಣ್ಣೆ. ಕ್ಯಾಬೇಜ್ ಎಲ್ಲ ಆರಿದ್ಮೇಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಫಸ್ಟ್ ಮಸಾಲೆ ಎಲ್ಲ ಹೊಂದ್ಕೊಳ್ಳೋಂಗೆ ಹಿಟ್ಟೊಳಗೆ ಕಲಿಸ್ಕೋಬೇಕು. ಆಮೇಲೆ ನೀರು ಭಾಳ ಹಿಡಿಯಂಗಿಲ್ಲ, ಇದು ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇದನ್ನು ಒಮ್ಮೆ ನೀರು ಹಾಕ್ಕೋಬೇಡ್ರಿ, ಯಾಕಂದರೆ ಕ್ಯಾಬೇಜ್ನಾಗೂ ನೀರಿನ ಅಂಶ ಇರತ್ತೆ. ಸ್ವಲ್ಪ ಹಿಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕತೆ ಕಲಿಸ್ಕೋಬೇಕು. ಈ ರೀತಿಯಾಗಿ ಹಿಟ್ಟನ್ನ ಕಲಸಿಟ್ಕೊಂಡ್ವಿ. ಒಂದು 15 ನಿಮಿಷ ನೆನಿಬೇಕಿದೆ ಹಿಟ್ಟು, ಅಂದ್ರೆ ಸಾಫ್ಟಾಗಿ ಬರ್ತಾವೆ ಚಪಾತಿ. ಈಗ ನಾವು ಕಲಸಿಟ್ಟು ಒಂದು 15 ನಿಮಿಷ ಆಯ್ತು. ಈಗ ಇದನ್ನು ಚಪಾತಿ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ತೊಗೊಂಡು ಚೆಂದಾಗ ನಾದ್ಕೋಬೇಕು, ಅದೆಲ್ಲ ಹೊಂದ್ಕೊಳ್ಳೋಂಗೆ. ಆಗ ಕಲಿಸಿ ಆಗಾನು ಮಾಡ್ಬೋದು, ಆದರೆ ಸ್ವಲ್ಪ ಟೈಮ್ ಇತ್ತಂದ್ರೆ ಒಂದು 15-20 ನಿಮಿಷ ನೆನೆಗೆ ಇಟ್ಟು ಅಂದ್ರೆ ಟೇಸ್ಟ್ ಇನ್ನೂ ಚಲೋ ಬರ್ತೈತಿ. ಆಮೇಲೆ ಸಾಫ್ಟ್ ಹೋಗ್ತಾವೆ ಚಪಾತಿ. ಆಮೇಲೆ ಸಣ್ಣದಲ್ಲಿ ಇಟ್ಟಿಸ್ಕೊಂಡು ಇದರೊಳಗೆ ಎಣ್ಣೆ ಮತ್ತು ಸ್ವಲ್ಪ ಹಿಟ್ಟು ಹಾಕಿ 3 ಮೂಲಿಗೆ ಮಡಚ್ಕೋಬೇಕಿದೆ. ಈ ರೀತಿ 3 ಫೋಲ್ಡ್ ಮಾಡಿ ಮಡಚ್ಕೋಬೋದು, ಅಥವಾ ನಾರ್ಮಲಾಗಿ ಸೀದಾನ ಹಂಗೆ ಒಮ್ಮೆ ಡೈರೆಕ್ಟು ಲಟ್ಟಿಸ್ಕೋಬೋದು. ಈ ರೀತಿ ಮಾಡಿದ್ರೆ ಇನ್ನೂ ಪದರಾಗಿ ಬರ್ತದೆ ಸ್ವಲ್ಪ.
ಎರಡು ಸೈಡ್ ಎಣ್ಣೆ ಹಚ್ಚಿ ಚೆಂದಂಗೆ ಬೇಯಿಸ್ಕೋಬೇಕು. ಸಾಫ್ಟ್ ಆದಂಥ ಕ್ಯಾಬೇಜ್ ಚಪಾತಿ ರೆಡಿ ಆಗ್ಯಾವೆ. ಇದ್ರ ಜೊತೆಗೆ ನಾವು ಟೊಮೆಟೊ ಚಟ್ನಿ ಮಾಡ್ಕೊಂಡಿವಿ. ಈ ರೀತಿಯಾಗಿ ನೀವು ಕ್ಯಾಬೇಜ್ ಚಪಾತಿನ ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.